ಬಗರ್ಕುಂ ಅರ್ಜಿಗಳಲ್ಲಿ ಫಾರ್ಮ್ ನಂಬರ್ 50 ಮತ್ತು 53 ಅರ್ಜಿಗಳು ಇತ್ಯರ್ಥ ಆಗದೇನೆ ಎಷ್ಟು ಉಳಿದಿದ್ದಾವೆ, ಯಾವ ಕಾರಣಕ್ಕಾಗಿ ಉಳಿದಿದ್ದಾವೆ ಅನ್ನುವಂಥದ್ದನ್ನ ಕೇಳಿದ್ದೀನಿ. ನನಗೆ ಆಶ್ಚರ್ಯ ಅಧ್ಯಕ್ಷರೇ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ಹೊಸನಗರ ಬಿಟ್ಟರೆ ಮತ್ತೆಲ್ಲ ತಾಲೂಕಿನಲ್ಲಿ ಫಾರ್ಮ್ ನಂಬರ್ 53 ಕ್ಲಿಯರ್ ಆಗಿದೆ ಅಂತೇಳಿ ಹೇಳಿ ಮಾನ್ಯ ಸಚಿವರು ನನಗೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಇಲ್ಲೆಲ್ಲ ಹೊಸನಗರ ಶಾಸಕರು ಅಲ್ಲ, ಸಾಗರ ಶಾಸಕರು ಇದ್ದರು ಇಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಸಾಗರದಲ್ಲೂ ಇದೆ, ಹೊಸನಗರದಲ್ಲೂ ಬಾಕಿ ಇದ್ದಾವೆ 53. ನನ್ನ ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿನ್ನೆ ಎಲ್ಲ ಮೊನ್ನೆ ನಾನು ಬಗರ್ಕುಂ ಕಮಿಟಿಯ ಸಭೆಯನ್ನು ಮುಗಿಸಿ ಇಲ್ಲಿ ಬರ್ತಾ ಇದ್ದೀನಿ. ವೆರಿ ಗುಡ್. ನನಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಯಾವುದೂ ಬಾಕಿ ಇರುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಇವ್ರಿಗೆ ತಪ್ಪು ಮಾಹಿತಿ ಕೊಡ್ತಾರೆ, ಇವರು ಸದನದಲ್ಲಿ ನನಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನನ್ನ ತೀರ್ಥಹಳ್ಳಿ ತಾಲೂಕಿನಲ್ಲಿ, ಹೊಸನಗರ ತಾಲೂಕಿನಲ್ಲಿ ಫಾರ್ಮ್ ನಂಬರ್ 53 ಇನ್ನೂ ಕೂಡ ಬಾಕಿ ಇದ್ದಾವೆ. ಅಧ್ಯಕ್ಷರೇ, ನನಗೆ ನಮ್ಮ ತಹಸೀಲ್ದಾರ್ ಹೇಳ್ತಾರೆ, DC-ಗೆ ಗೊತ್ತಿದೆ, ಶಿವಮೊಗ್ಗ DC-ಗೆ 53 ಅರ್ಜಿಗಳು ಕ್ಲಿಯರ್ ಆಗಿದ್ದಾವೆ ಅಂತ ಹಿಂದೆ ಯಾರೋ ತಹಸೀಲ್ದಾರು ಒಂದು ವರದಿ ಕೊಟ್ಬಿಟ್ಟಿದ್ದಾರೆ, ತಪ್ಪಾಗಿ ವರದಿ ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅರ್ಜಿ ಇದಾವಲ್ಲೇ, ನಿನ್ನೆ ಎಲ್ಲ ಮೊನ್ನೆ ನಾನು ಕೂತ್ಕೊಂಡು ಅರ್ಜಿ ಎಲ್ಲ ತರಿಸಿ ರಿಜಿಸ್ಟರ್ ತರಿಸಿ ನೋಡಿದ್ದೀನಿ. ಹೀಗೆ ಮಾಡಿದ್ರೆ ಬಡವ ಬಗರ್ಕುಂ ಸಾಗುವಳಿದಾರರ ಗತಿ ಏನಾಗುತ್ತೆ? ಆಗೋದೇ ನಮ್ಮಲ್ಲಿ ಕಮ್ಮಿ. ಡೀಮ್ಡ್ ಫಾರೆಸ್ಟ್ ಇದೆ, ಮೈನರ್ ಫಾರೆಸ್ಟ್ ಇದೆ, ನಿಮ್ಮ ಹುಲಿ ಯೋಜನೆ ಇದೆ, ಎಲ್ಲದೂ ಇದೆ. ಯಾವುದೋ ಕೆಲವು ನಾವು ಕೊಡ್ಬೋದು, ಒಂದು 50-100 ಅರ್ಜಿ ಇತ್ಯರ್ಥ ಮಾಡ್ಬೋದು. ಅದಕ್ಕೂ ಕೂಡ ಹೀಗಾಗ್ತಾ ಇದೆ. ನಾನು 2 ವರ್ಷ ಆಯಿತು ಈ ಸಾರಿ ಗೆದ್ದು. 2 ವರ್ಷದಲ್ಲಿ ನಿನ್ನೆ 9 ಅರ್ಜಿ ಇತ್ಯರ್ಥ ಮಾಡಿದ್ದೀನಿ ಸರ್. ಬರ್ತಾ ಇಲ್ಲ ಅರ್ಜಿಗಳು. ಫಾರೆಸ್ಟಿಗೆ ಹೋದಲ್ಲಿ ಒಪಿನಿಯನಿಗೆ ಹೋದರೆ ಅಲ್ಲಿ ವರ್ಷಗಟ್ಟಲೆ ಇರ್ತದೆ. RI ಕಳಿಸೋದಿಲ್ಲ, VA ಇಟ್ಕೊಂಡಿರ್ತಾನೆ. ಇವ್ರ ಹತ್ರ ಇನ್ನು ಯಾರ್ಯಾರ ಹತ್ರ ಇವ್ರ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ. ಆದ್ರಿಂದ ಇದು ಇನ್ನೂ ಕೂಡ 50 ಮತ್ತು 53 ಅರ್ಜಿಗಳು ಇದ್ದಾವೆ. ಇದನ್ನು ಇತ್ಯರ್ಥ ಮಾಡಲಿಕ್ಕೆ ನೀವು ನಿರ್ದೇಶನ ಕೊಡಬೇಕು. ಮತ್ತು ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಇವರು GA ಫೆನ್ಸಿಂಗ್ ಅಂತ ಹೇಳ್ತಾರೆ, ಆನ್ಲೈನ್ ಎಲ್ಲದು ಅಂತ ಹೇಳ್ತಾರೆ, ಭಾಳ ಒಳ್ಳೆಯದು. ಪ್ರಶ್ನೆ ಉತ್ತರ ಕೊಡಿ. ಆದರೆ ಹೇಳ್ತೀನಿ, ಆದರೆ ನಮ್ಮಲ್ಲಿ ಎಲ್ಲ ಕಡೆ ನೆಟ್ವರ್ಕ್ ಸಿಗೋದಿಲ್ಲ, ಆನ್ಲೈನಲ್ಲಿ ಫೀಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಏನು ಅಂತ ಕ್ಲಾರಿಫಿಕೇಶನ್ ನಿಮ್ಮ ಇಲಾಖೆ ಕಡೆಯಿಂದ ಕೊಡ್ತಾ ಇಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು. ಆಫ್ಲೈನ್ನಲ್ಲಿ ಮಾಡಲಿಕ್ಕೆ ಅಧಿಕಾರ ಕೊಡಬೇಕಲ್ಲ ಅವರಿಗೆ, ಆನ್ಲೈನಲ್ಲಿ ಸಿಗ್ತಾ ಇಲ್ಲ ಇವತ್ತು ನೆಟ್ವರ್ಕು. ಆಯ್ತು, ಪ್ರಶ್ನೆ ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಗೌರವಾನ್ವಿತರು 2 ವಿಷಯ ಹೇಳಿದ್ದಾರೆ. ಒಂದು, ಅರ್ಜಿಗಳು ವಿಲೆ ಆಗಿಲ್ಲ, ಇನ್ನೂ ಬಾಕಿ ಇದ್ದಾವೆ ಅಂತ. ಇದು ಎಲ್ಲ ಹೋದ ಸರ್ಕಾರದ ಅವಧಿಯಲ್ಲೇ ವಿಲೆ ಆಗಿದೆ. ನಾವು ಈಗ ಬಂದ ನಂತರ 57 ವಿಲೆಗೆ ಕೈ ಹಾಕಿದ್ದೇವೆ. 50, 53 ಎಲ್ಲ ಹೋದ ಸರ್ಕಾರದ ಅವಧಿಯಲ್ಲಿ ಆಗಲೂ ಅವರು ಶಾಸಕರಿದ್ದರು, ಸಚಿವರು ಇದ್ದರು, ಆ ಸಂದರ್ಭದಲ್ಲಿ ವಿಲೆ ಆಗಿರುವಂಥದ್ದು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅದು ವಿಲೆ ಆಗಿಲ್ಲ ಅಂತೇಳಿ. ನಾನು ಇನ್ನೊಮ್ಮೆ ನನಗೆ ಬಂದಿರೋ ವರದಿ ಪ್ರಕಾರ ಅದೆಲ್ಲ ವಿಲೆ ಆಗಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡಿಸ್ತೇನೆ. ಚೆಕ್ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಅದರ ಮೇಲೆ ಏನು ಡೈರೆಕ್ಷನ್ ಕೊಡಬೇಕು ನಾನು ರಿಪೋರ್ಟ್ ಮೇಲೆ ನೋಡ್ತೇನೆ. ಎರಡನೇದು ಅಧ್ಯಕ್ಷರೇ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇರೆ ಯಾವ ಥರ ಮಾಡಬೇಕು ಅಂತ ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ. ನಿಮ್ಮ ಸ್ಟಾಫ್ ಜೊತೆ ನಾನು ಮಾತಾಡ್ತೇನೆ. ಅಂದರೆ ನಾನು ಅವ್ರಿಗೆ ಡೈರೆಕ್ಟಾಗಿ VC ಮಾಡಿಸಿ ಆಫ್ಲೈನು ಅಂದರೆ ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಕೊಡ್ತೇವೆ, ಅದಕ್ಕೆ ಸೊಲ್ಯೂಷನ್ನು ಕೊಡ್ತೇವೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ. ಹಾಗಂತೇಳಿ ಆಫ್ಲೈನ್ ಮೋಡ್ ಮಾಡಲಿಕ್ಕೆ ಹೋದರೆ ಈಗ ಬಾಗೇಪಲ್ಲಿದು ಹೇಳಿದ್ನಲ್ಲ, ಅಕ್ರಮಗಳ ಸರಮಾಲೆ, ಮತ್ತೆ ಅದಕ್ಕೆ ನಾನು ದಾರಿ ಮಾಡಿಕೊಡ್ಬೇಕಾಗತ್ತೆ. ಅದು ಕಷ್ಟ ಆಗುತ್ತೆ ಕಷ್ಟ ಸಾಧ್ಯ ಅಧ್ಯಕ್ಷರೇ. ಆದರೆ ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡಿಕೊಡ್ಬೇಕು, ಯಾರದೇ ಪ್ರಾಬ್ಲಮ್ ಇದ್ದರೂ ಅವರಿಗೆ ನಾವು ಡೀಟೇಲ್ ಆಗಿ ವರ್ಕ್ ಫ್ಲೋ ಹೇಗೆ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ. ಪ್ರಾಬ್ಲಮ್ನ ಹಾಗೆ ಬಿಡೋದಿಲ್ಲ, ಬಟ್ ಸೊಲ್ಯೂಷನ್ ಏನು ಅನ್ನೋದು ನಾವು ಕೊಡ್ತೇವೆ ಅದಕ್ಕೆ. ಅಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ಈ ಫಾರ್ಮ್ ನಂಬರ್ 50, 53 ನಮ್ಮ ಕಾಲದಲ್ಲಿ ಬಾಕಿ ಇತ್ತು ಅಂತ ನಮ್ಗೆ ಗೊತ್ತಿದೆ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಅಷ್ಟು ಕೂಡ ಆಗ್ತಾ ಇಲ್ಲ. ನಿಮ್ಮಲ್ಲಿ ಸರ್ವೇಯರ್ ಇಲ್ಲ, ಬೇರೆ ಬೇರೆ ವರದಿಗಳು ಬರೋದಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಆದರೆ ಇದು ಬಾಕಿ ಇದ್ದಾಗ ಬಾಕಿ ಇಲ್ಲ ಅಂತೇಳಿ ಹೇಳಿ ಅವರು ಅಧಿಕಾರಿಗಳು ಉತ್ತರ ಕೊಟ್ಟರೆ ಮುಗಿದೋಯ್ತು ಅವ್ರದ್ದು. ಯಾರೊಬ್ಬ ಬಡವನ ಮನೆ ಹಾಳಾಗುತ್ತೆ, ಅವನ ಇಡೀ ಜೀವನ. ಮತ್ತೊಂದು ಸಾರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅವನಿಗೆ. ಇದನ್ನು ಅವಕಾಶ ಮಾಡಿಕೊಡ್ಬೇಕು ನೀವು. ಯಾಕಂದರೆ ನಿಮ್ಮ ರಿಜಿಸ್ಟರ್ನಲ್ಲಿದೆ, ನೀವು ಯಾವ
ತಾರೀಕಿಗೆ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ, ಆ ರಿಜಿಸ್ಟ್ರಿ ಇಟ್ಟಿದ್ದಾರೆ, ಆ ರಿಜಿಸ್ಟ್ರಿ ತಹಸೀಲ್ದಾರ್ ಸಿಗ್ನೇಚರ್ ಮಾಡಿದ್ದಾರೆ. ಯಾವುದು ಕೂಡ ಬೋಗಸ್ ಆಗಲಿಕ್ಕೆ ನೀವೆಲ್ಲ ನಾನು ಕೂಡ ಒಪ್ಪೋದಿಲ್ಲ. ಅದನ್ನ ಹಂಗೆ ಬೋಗಸ್ ಆಗ್ಲಿಕ್ಕೆ ಆಗಲ್ಲ. ನಾವು ಅದರಿಂದ ಯಾರು ಪ್ರಾಮಾಣಿಕವಾಗಿ ಇದನ್ನೆಲ್ಲ ಆಗ್ತಾ ಇದೆ ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ, ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕಾಗುತ್ತೆ. ನಾವು ಒಂದ್ಸರಿ ತಪ್ಪು ಮಾಡಿಬಿಡ್ತೀವಿ, 53 ಅರ್ಜಿ ವಿಲೆ ಆಗಿದೆ ಅಂತೇಳಿ ಹೇಳಿ ರಿಪೋರ್ಟ್ ಕೊಡ್ತೀವಿ, ಈಗ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ಏನೀಗ, ಏನು ಪ್ರಶ್ನೆ ಏನಿದೆ? ಅವರಿಗೆ ಅರ್ಥ ಆಗಂಗೆ ನಾನು ಹೇಳ್ಬೇಕಲ್ಲ ಸರ್, ಬಹಳ ಸೂಕ್ಷ್ಮ ಇದ್ದಾರೆ. ಪ್ರಶ್ನೆ ಕರೆಕ್ಟ್ಗೆ ಉತ್ತರ ಅವ್ರಿಗೆ ಏನೇನಾಗಿದೆ ಅಂತ ಹೇಳಿ ನಮ್ಮ ಹಳ್ಳಿನಲ್ಲಿ ಬಹಳ ದುರಂತಗಳಾಗ್ತದೆ. ಉತ್ತರ ಕೊಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಕಷ್ಟ. ರೆವಿನ್ಯೂ ಮಿನಿಸ್ಟರ್ ಫೈನ್ ಓದ್ತಾರೆ. ನಾನು ಇನ್ನೊಮ್ಮೆ ಚೆಕ್ 5053 ಅನ್ನ ಎಂಟರ್ ಮಾಡಲಿಕ್ಕೆ ನಾವು 3 ಬಾರಿ ಟೈಮ್ ಕೊಟ್ಟು ಅವರು ಎಂಟರ್ ಮಾಡಿದ್ದಾರೆ. ಎಂಟರ್ ಆಗಿರೋದು ವಿಲೆ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಾದರೂ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಬಾರಿ ಚೆಕ್.